ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಇನ್ನೊಂದು ಹೊಸ ರೀತಿಯ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ ಹೆಂಗೆ ಮಾಡೋದು ಅಂತ. ಇದು ರಿಂಗ್ ಬೀಡ್ ಡಿಸೈನು, ಡೋನೆಟ್ ರಿಂಗ್ ಅಂತ ಹೇಳ್ತಾರಲ್ವ, ಈ ಥರದ ಡೋನೆಟ್ ರಿಂಗ್ಸ್ ತಗೊಳ್ತಾ ಇದ್ದೀನಿ. ಇದನ್ನು ಉಪಯೋಗಿಸ್ತೀನಿ. ಇದಕ್ಕೆ ನಾನು ಆ್ಯಂಕರ್ ಥ್ರೆಡ್ ತೊಗೊಂಡಿದ್ದೀನಿ. ಆ್ಯಂಕರ್ ಥ್ರೆಡ್ ಮತ್ತು 7 ನಂಬರ್ ಕ್ರೋಶೆ ಹುಕ್ ತೊಗೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ. ಈಗ ಇದು ಸ್ಟಾರ್ಟಿಂಗ್ ಅಂತ ಇಟ್ಕೊಳ್ಳಿ. ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿ. ಫಸ್ಟು ಲಾಕ್ ಮಾಡಿದ ಮೇಲೆ ನಾನು ಯಾವಾಗಲೂ 3 ಚೈನ್ ಮಾಡ್ತೀನಿ ಕುಚ್ಚಿಗೆ. ಇವತ್ತು 4 ಚೈನ್ ಮಾಡ್ತಾ ಇದ್ದೀನಿ. 4 ಚೈನ್ ಮಾಡಿ ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 3 ಚೈನು, ಆಮೇಲೆ 3 ಚೈನ್, ಮತ್ತೆ 2 ಸಾರಿ 3 ಚೈನ್, ಅಂದರೆ ಡಬಲ್ ಆರ್ಚ್ ಕುಚ್ಚಿನ ಬೇಸದು. ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈಗ ರಿಂಗ್ ಬೀಡ್ ಸೇರಿಸ್ಕೊಳ್ಳಿ. ಈ ಥರ ರಿಂಗ್ ಬೀಡ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ದೊಡ್ಡ ಸೈಜು. ಇದನ್ನು ಇಲ್ಲಿಂದ ಹೀಗೆ ಹುಕ್ ಹಾಕಿದರೆ ಆಗಲ್ಲ. ಅದಕ್ಕೋಸ್ಕರ ಇದರ ಒಳಗಿಂದಾಗಿ ಈ ಹೋಲಲ್ಲೇ ಹಾಕ್ತಾಯಿದ್ದೀನಿ. ನೀವು ಚಿಕ್ಕ ರಿಂಗ್ ಬೀಡ್ ತೊಗೊಂಡ್ರೆ ನಾರ್ಮಲಾಗಿ ಬೀಡ್ ಸೇರಿಸಿದಂಗೆ ಸೇರಿಸ್ಕೋಬೋದು. ನಾನು ಫಸ್ಟ್ ಈ ಹೋಲಲ್ಲಿ ತಂದುಬಿಟ್ಟು ಆಮೇಲೆ ಇಲ್ಲಿಂದ ತರ್ತಾಯಿದ್ದೀನಿ, ಯಾಕಂದರೆ ಅದು ದೊಡ್ಡ ಇದೆ, ಬರ್ತಾ ಇಲ್ಲ. ಈ ಥರ ದಾರ ತರ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ. ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಡಬಲ್ ಆರ್ಚ್ ಕುಚ್ಚು ಬೇಸು. ಈಗ 3 ಚೈನು, ಬಟ್ಟೆಗೆ ಲಾಕು, ಮತ್ತೆ 3 ಚೈನು, ಮತ್ತೆ 4 ಚೈನು ಕುಚ್ಚಿಗೆ, ಮತ್ತೆ 3 ಚೈನು, ಬಟ್ಟೆಗೆ ಲಾಕು, ಮತ್ತೆ 3 ಚೈನು, ಬಟ್ಟೆಗೆ ಲಾಕು. ಇದೇ ಥರ ಬೀಡ್ಸ್ ಈ ಥರ ಮುಂದುವರ್ಸ್ಕೊಂಡು ಹೋಗಿ. ಡಬಲ್ ಆರ್ಚ್ ಕುಚ್ಚು ಬೇಸೆ. ನಾನು ಕುಚ್ಚಿಗೆ ಮಾತ್ರ ಈ ಸರಿ 4 ಚೈನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಯಾವಾಗಲೂ 3 ಚೈನ್ ಹಾಕ್ತೀನಿ, ಈ ಸರಿ 4 ಚೈನ್ ಹಾಕಿದ್ದೀನಿ. ಮುಂದಿನ ಸ್ಟೆಪ್ ತೋರಿಸ್ತೀನಿ. ಈ ಥರ ಫಸ್ಟ್ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ದಾರ ಕಟ್ ಮಾಡಿ ಇಲ್ಲಿ ಸೇರಿಸ್ಕೊಂಡು ಒಂದು ಆರ್ಚ್ ಮಾಡಿದ್ದೀನಿ. ಸ್ವಲ್ಪ ತೋರಿಸ್ತೀನಿ. ಈಗ ಇಲ್ಲಿ ಸೇರಿಸ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ. ಇಲ್ಲಿ ಸ್ಟಾರ್ಟಿಂಗಾಗಿ ಫಸ್ಟು 4 ಚೈನು, ಅದನ್ನು ಹಾಗೆ ಮಾಡ್ಕೊಳ್ಳಿ. 4 ಚೈನ್ ಮಾಡಿಕೊಂಡು ಅದನ್ನು ಮೊದಲಿನ ರೋದಲ್ಲಿ ಎಲ್ಲಿ ಲಾಕ್ ಆಗಿದೆಯೋ ನೋಡಿಕೊಂಡು ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಮೊದಲಿನ ಲಾಕಿನ ಮೇಲೆ ಈ ಥರ. ಆಮೇಲೆ 3 ಚೈನ್ ಇರುತ್ತೆ, ಆ 3 ಚೈನ್ ಮಾಡ್ಕೊಳ್ಳಿ. ಮೂರು ಚೈನ್ ಮಾಡಿಕೊಂಡು 3 ಚೈನ್ ಇಲ್ಲಿ ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟ್ ಬೀಟ್ ಪಕ್ಕ 3 ಚೈನ್ ಇದೆಯಲ್ವ, ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಹೋಗಿ. ಈ ರಿಂಗಿಗೆ ನಾನು 25 ಡಬಲ್ ಕ್ರೋಶೆ ಮಾಡಿದ್ದೀನಿ. ನಿಮ್ಮದು ಚಿಕ್ಕ ರಿಂಗ್ ಅಂದರೆ ಕಡಿಮೆ ಆಗತ್ತೆ, ನೋಡಿಕೊಂಡು ಮಾಡಿ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾಡಿ. ಈಗ ನೋಡಿ 2 ಆಯಿತು. ಈ ರಿಂಗಿನ ಮೇಲೆ ಡಬಲ್ ಕ್ರೋಶೆ 3. ನಾವು ಹೇಗೆ ನಾರ್ಮಲ್ ಆರ್ಚಿಂಗ್ ಮಾಡ್ತೀವೋ ಹಾಗೆ ನೋಡಿ. ಇದು ರಿಂಗಿನ ಒಳಗಿಂದ ದಾರ ತಂದು ಹಿಂಗೆ ಮಾಡಿಕೊಂಡು 4, 5 ಈ ಥರ 25 ಮಾಡ್ಕೊಂಡು ಬನ್ನಿ. ಇಲ್ಲಿವರೆಗೂ ಬರುತ್ತೆ. ಅದು ತೋರಿಸ್ತೀನಿ. ಈ ಥರ 25 ಡಬಲ್ ಕ್ರೋಶೆ ಹಾಕಿದ್ದೀನಿ. ಇದರಲ್ಲಿ 25 ಡಬಲ್ ಕ್ರೋಶೆ ಹಾಕಿ ಇದನ್ನು ಈ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಸಿಂಗಲ್ ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಪ್ರತಿಯೊಂದು ರಿಂಗಿಗೂ ಈ ಥರ ಮಾಡ್ಕೊಂಡು ಬನ್ನಿ. ಇಲ್ಲಿ ನೆಕ್ಸ್ಟ್ 3 ಚೈನ್ ಹಾಗೆ ಮಾಡಿ, 4 ಚೈನ್ ಹಾಗೆ ಮಾಡಿ, ಇಲ್ಲೂ 3 ಚೈನ್ ಹಾಗೆ ಮಾಡಿ, ಮತ್ತೆ ಬೀಟ್ ಪಕ್ಕದ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ರಿಂಗಲ್ಲಿ 25 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಫುಲ್ ಮಾಡಿ ತೋರಿಸ್ತೀನಿ
ನೆಕ್ಸ್ಟ್ ಸ್ಟೆಪ್. ಈ ಥರ ಈ ಲೈನ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಡಬಲ್ ಕ್ರೋಶೆ ಹಾಕ್ಕೊಂಡು ಬಂದಿದ್ದೀನಿ ಪೂರ್ತಿ 25. ಈಗ ಬೇರೆ ಕಲರ್ ದಾರ ಇಲ್ಲಿ ಸೇರಿಸ್ಕೊಂಡು ಒಂದು ಆರ್ಚ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ ಹೆಂಗೆ ಅಂತ. ಇಲ್ಲಿ ಸ್ಟಾರ್ಟಿಂಗ್ ಬಟ್ಟೆ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಇದು ಸ್ಟಾರ್ಟಿಂಗು. ಇದೀಗ ಬಟ್ಟೆಗೆ ಲಾಕ್ ಮಾಡಿದ್ದೇನೆ ಅಂತ ಅಂದರೆ ಫಸ್ಟ್ 4 ಚೈನ್ ಇರುತ್ತೆ ಕುಚ್ಚಿಗೆ ಅಂತ. ನಾನು 4 ಚೈನ್ ಹಾಕಿದ್ದೀನಿ ಅಲ್ವಾ, ಆ 4 ಚೈನ್ ಹಾಗೆ ಮಾಡಿ, ಅಥವಾ 3 ಚೈನು ನೀವು ಕುಚ್ಚಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಆಮೇಲೆ ಇಲ್ಲಿ 3 ಚೈನ್ ಇದೆ, ಆದರೆ ಇಲ್ಲಿಂದಲೇ ಈ ಲಾಕಿಂದಲೇ ನಾನು ಇಲ್ಲಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಎಲ್ಲಿ ಅಂದರೆ ಇದು ಸುರಾಗೋದಕ್ಕಿಂತ ಮೊದಲೇ, ಡಬಲ್ ಕ್ರೋಶೆ ಸುರಾಗೋದಕ್ಕಿಂತ ಮೊದಲೇ ಗ್ಯಾಪ್ ಇರುತ್ತಲ್ವ, ಈ ಗ್ಯಾಪಲ್ಲಿ ನೋಡಿ, ಈ ಗ್ಯಾಪಲ್ಲಿ ಡಬಲ್ ಕ್ರೋಶೆಗಿಂತ ಮೊದಲೇ ಈ ಗ್ಯಾಪಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಲಾಕಿಂದಲೇ ಮಾಡ್ತಾಯಿದ್ದೀನಿ. ಈ ಥರ ಲಾಕಿಂದಲೇ ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನು, ಪೀಕೋ ಇಲ್ಲಿ ಈ ಗ್ಯಾಪಲ್ಲಿ ಹಾಕಿ ಪೀಕೋ ಮಾಡ್ತಾಯಿದ್ದೀನಿ. ಪೀಕೋ ಮಾಡಿಬಿಟ್ಟು ಒಂದು ಮಣಿ ಸೇರಿಸ್ತಾ ಇದ್ದೀನಿ, ಚಿಕ್ಕ ಬೀಡು. ಆಮೇಲೆ ಇಲ್ಲಿ 2 ಡಬಲ್ ಕ್ರೋಶೆ ಬಿಡ್ತಾ ಇದ್ದೀನಿ, 1 2 ಬಿಟ್ಟು ನೆಕ್ಸ್ಟ್ ಗ್ಯಾಪಲ್ಲಿ, ಚೈನಲ್ಲಿ ಹಾಕ್ತಾ ಇಲ್ಲ, ಗ್ಯಾಪ್ಗಳಲ್ಲಿ ಹಾಕ್ತಾ ಇದ್ದೀನಿ. ಫಸ್ಟ್ ಡಬಲ್ ಕ್ರೋಶೆಗಿಂತ ಮೊದಲು ಇರೋ ಗ್ಯಾಪಲ್ಲಿ, ಆಮೇಲೆ 2 ಡಬಲ್ ಕ್ರೋಶೆ ಬಿಟ್ಟು ನೆಕ್ಸ್ಟ್ ಗ್ಯಾಪಲ್ಲಿ ನೋಡಿ, ಈ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಆಮೇಲೆ 3 ಚೈನ್ ಮಾಡಿ ಪೀಕೋ ಈ ಗ್ಯಾಪಲ್ಲಿ ಲಾಕ್ ಮಾಡಿ, ಆಮೇಲೆ ಮಣಿ. ಮತ್ತೆ 2 ಡಬಲ್ ಕ್ರೋಶೆ ಬಿಡಿ ನೆಕ್ಸ್ಟ್ ಗ್ಯಾಪಲ್ಲಿ, 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಬಿಡ್ತಾ ಇದ್ದೀನಿ ನೋಡಿ, ಈ ಗ್ಯಾಪಲ್ಲಿ. ಚೈನಲ್ಲಿ ಹಾಕ್ತಾ ಇಲ್ಲ, ಗ್ಯಾಪ್ಗಳಲ್ಲಿ ಹಾಕ್ತಾ ಇದ್ದೀನಿ. ಆಮೇಲೆ 3 ಚೈನು, ಇದು ಪೀಕೋ, ಮಣಿ. ಇದೇ ಥರ ಪೂರ್ತಿ ಮಾಡ್ಕೊಂಡು ಬರಬೇಕು, 2 ಡಬಲ್ ಕ್ರೋಶೆ ಬಿಟ್ಟು. ಈ ಥರ ಮಣಿ ಸೇರಿಸಿ ಮತ್ತು 2 ಡಬಲ್ ಕ್ರೋಶೆ ಬಿಡಿ, 2 ಗ್ಯಾಪ್ ಕೊಡಿ ಅಷ್ಟೇ. 2 ಡಬಲ್ ಕ್ರೋಶೆ ಬಿಟ್ಟು ನೆಕ್ಸ್ಟ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡಿ, ಈ ಗ್ಯಾಪಲ್ಲಿ ಹಿಂಗೆ ಹುಕ್ ಹಾಕಿ ದಾರ ತಗೊಂಬಂದು ಅದನ್ನು ಲಾಕ್ ಮಾಡ್ಕೊಳ್ಳಿ, ಪೀಕೋ. ಆಮೇಲೆ ಮಣಿ ಸೇರಿಸ್ಕೊಳ್ಳಿ. ಮತ್ತು ಇಲ್ಲಿ 2 ಡಬಲ್ ಕ್ರೋಶೆ ಗ್ಯಾಪ್ ಬಿಡಿ, ಇಲ್ಲಿ ನೋಡಿ, ಈ 2 ಡಬಲ್ ಕ್ರೋಶೆ ಬಿಟ್ಟು ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ. ಈ ಥರ ಪೂರ್ತಿ ಮಾಡ್ಕೊಂಡು ಬನ್ನಿ. ಚೈನು, ಪೀಕೋ, ಈ ಥರ ಪೂರ್ತಿ ಮಾಡ್ತಾ ಹೋಗಬೇಕು. ತೋರಿಸ್ತೀನಿ. ಈ ಥರ ಪೂರ್ತಿ ರೌಂಡ್ ಆಗಿ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲ ಡಬಲ್ ಕ್ರೋಶೆಲಿ. 2 ಡಬಲ್ ಕ್ರೋಶೆ ಗ್ಯಾಪ್ ಬಿಟ್ಟು ಮಧ್ಯದಲ್ಲಿ ಡಬಲ್ ಕ್ರೋಶೆ ಮಾಡಿ ಪೀಕೋ ಮಾಡಿ ಮಣಿ ಹಾಕ್ಕೊಂಡಿದ್ದೀನಿ. ಈಗ ಕೊನೆಯಲ್ಲಿ ಲಾಸ್ಟ್ ಈ ಡಬಲ್ ಕ್ರೋಶೆಗಳೆಲ್ಲ ಆದಮೇಲೆ ಇನ್ನೊಂದು ಇದೆ ಇಲ್ಲಿ ಗ್ಯಾಪ್ ನೋಡಿ, ಇನ್ನೊಂದು ಇಲ್ಲಿದೆ ಗ್ಯಾಪು. ಈ ಥರ ಡಬಲ್ ಕ್ರೋಶೆ ಮಾಡಿ 3 ಚೈನು, ಪೀಕೋ ಮತ್ತು ಮಣಿ. ಈಗ ಈ ರೀತಿ ಮಣಿ ಹಾಕಿ ಆದಮೇಲೆ ಈಗ ಕೊನೆಯಲ್ಲಿ 2 ಡಬಲ್ ಕ್ರೋಶೆ ಕೊನೆಯಲ್ಲಿ ಎಲ್ಲ ಡಬಲ್ ಕ್ರೋಶೆದ ನಂತರ ಇಲ್ಲಿ ಗ್ಯಾಪ್ ಇರುತ್ತಲ್ವ, ಹೆಂಗೆ ನಾವು ಇಲ್ಲಿ ಸ್ಟಾರ್ಟಿಂಗಲ್ಲಿ ಗ್ಯಾಪಲ್ಲಿ ಮಾಡಿದ್ದೀವಿ ಅದೇ ಥರ ಈ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ ಪೀಕೋ ಮಾಡಬೇಡಿ,
ಇಲ್ಲಿಂದ ಡೈರೆಕ್ಟಾಗಿ ಈ ಲಾಕಲ್ಲಿ, ಈ 3 ಚೈನ್ನ ಲಾಕ್ ಇದೆಯಲ್ವ, ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆವಾಗ ಸರಿಯಾಗತ್ತೆ. ಇದು ಈ ಥರ ಬರುತ್ತೆ ಆರ್ಚು. ಇದು ಇಷ್ಟು ದೊಡ್ಡ ಯಾಕಪ್ಪ ಬರುತ್ತೆ ದೊಡ್ಡ ಆರ್ಚು ಅಂತ ಅನ್ಕೋಬೇಡಿ. ಇದು ಬೀಡ್ ದೊಡ್ಡಾಗಿರೋದ್ರಿಂದ ನಿಮಗೆ ದೊಡ್ಡ ಆರ್ಚ್ ಬರುತ್ತೆ. ಈ ರಿಂಗ್ ಚಿಕ್ಕದಾದರೆ ಇಲ್ಲಿ ಡಬಲ್ ಕ್ರೋಶೆ ಕಡಿಮೆ ಬರುತ್ತೆ, ಆವಾಗ ಇದೂ ಕಡಿಮೆ ಆಗುತ್ತೆ, ಚಿಕ್ಕದಾಗತ್ತೆ ಆರ್ಚು. ನೀವು ಚಿಕ್ಕ ಬೀಡ್ ಹಾಕೊಳ್ಳಿ ದೊಡ್ಡ ಆಗುತ್ತೆ ಅನಿಸಿದ್ರೆ. ಇಲ್ಲಾಂದರೆ ಬ್ರೈಡಲ್ ಸಾರಿಗಳಿಗೆ ಇಷ್ಟು ದೊಡ್ಡ ಇದ್ದರೆ ಚೆನ್ನಾಗೇ ಕಾಣಿಸುತ್ತೆ. ಜರಿ ಇರೋ ಸಾರಿಗಳು, ದೊಡ್ಡ ಸಾರಿಗಳಿದ್ದರೆ, ಗ್ರ್ಯಾಂಡ್ ಸಾರಿಗಳಿದ್ರೆ ಇದು ಚೆನ್ನಾಗಿ ಕಾಣಿಸುತ್ತೆ. ಬ್ರೈಡಲ್ ಸಾರಿ ಕುಚ್ಚು ಇದು. ಈ ಥರ ಆರ್ಚ್ ಬರುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ. ಈಗ ಇನ್ನು ಇಲ್ಲಿ 4 ಚೈನು ಕುಚ್ಚಿಗೆ, ಆಮೇಲೆ ಇಲ್ಲಿ ಲಾಕಿಂದ ಈ ರಿಂಗಲ್ಲಿ ಆರ್ಚ್ ಮಾಡ್ಕೊಳ್ಳಿ. ಈ ಆರ್ಚಲ್ಲಿ ಇದೇ ಥರ ತೋರಿಸ್ತೀನಿ, ಮುಂದೆ ಮಾಡಿ ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಥರ ಆರ್ಚ್ಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಇಲ್ಲಿ ಮಧ್ಯದಲ್ಲಿ ಖಾಲಿ ಕಾಣುತ್ತಲ್ವ, ಇದು ತುಂಬ ದೊಡ್ಡ ಬೀಡಾಗಿರೋದ್ರಿಂದ ಸುಮ್ಮನೆ ಖಾಲಿ ಖಾಲಿ ಅನಿಸುತ್ತೆ. ಆಮೇಲೆ ಈ ದಾರ ಕಾಣಿಸುತ್ತೆ, ಹಿಂದಿಂದು ಲಾಕ್ ಮಾಡಿರೋ ದಾರ. ಅದಕ್ಕೋಸ್ಕರ ನಾನು ಈ ಥರ ಬೀಡ್ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು ಜರಿ ಥ್ರೆಡ್ಡಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ಇದನ್ನು. ನಾನು ನೀವು ನಾರ್ಮಲ್ ಥ್ರೆಡ್ ಬೇಕು ಅಂದರೆ ನಾರ್ಮಲ್ ಥ್ರೆಡ್ಡಲ್ಲಿ ಮಾಡ್ಕೊಳ್ಳಿ. ಜರಿ ಥ್ರೆಡ್ಡಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಫಸ್ಟು ಈ ಥರ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ ಜರಿ ಥ್ರೆಡ್ಡು. ನೀವು ಬೇಕು ಅಂದರೆ ನಾರ್ಮಲ್ ಥ್ರೆಡ್ಡಲ್ಲಿ ಮಾಡ್ಕೋಬೋದು. ನಾನು ಸುಮ್ಮನೆ ಜರಿ ಥ್ರೆಡ್ಡಲ್ಲಿ ಮಾಡಿದ್ದೀನಿ ಅಷ್ಟೇ. ಇದನ್ನು ವಾಪಸ್ ಈ ಥರ ತಂದು ಇಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಯಾವ ರೀತಿನಾದ್ರು ನೀವು ನಾರ್ಮಲ್ ಬಟ್ಟೆಗಳಿಗೆ ಹೆಂಗೆ ಲಾಕ್ ಮಾಡ್ತೀರಾ ಸ್ಟಿಚ್ ಮಾಡುವಾಗ ಅದೇ ಥರ. ಆಮೇಲೆ ಇಲ್ಲಿ ಹೋಲ್ ಇದೆಯಲ್ವ, ಈ ಬೀಡಲ್ಲಿ ಹೋಲು ನಾವು ಇಲ್ಲಿ ಲಾಕ್ ಮಾಡಿರೋದು. ಈ ಹೋಲಲ್ಲಿ ಸೂಜಿ ಪುಣಿಸ್ಕೊಳ್ಳಿ. ಈ ಥರ ತಂದುಬಿಟ್ಟು ಫಸ್ಟು ಈ ಫ್ಲವರ್ ಕ್ಯಾಪ್ ತಗೊಳ್ತಾ ಇದ್ದೀನಿ. ಈ ಥರ ಹಾಕ್ತಾಯಿದ್ದೀನಿ ಫ್ಲವರ್ ಕ್ಯಾಪು ಬ್ಯಾಕ್ ಸೈಡಿಂದ. ಆಮೇಲೆ ಈ ಥರದ ದೊಡ್ಡ ಮಣಿ ಯೂಸ್ ಮಾಡ್ತಾಯಿದ್ದೀನಿ. ಅದು ದೊಡ್ಡ ಬೀಡಾಗಿರೋದ್ರಿಂದ ಗ್ಯಾಪ್ ಜಾಸ್ತಿ ಇದೆ, ಅದಕ್ಕೆ ಹೊಂದ್ಕೊಂಡು ನಾನು ಈ ಮಣಿ ತೊಗೊಂಡಿದ್ದೀನಿ. ನೀವು ನಿಮ್ಮ ರಿಂಗ್ ಬೀಡ್ಗೆ ಹೊಂದ್ಕೊಂಡು ತೊಗೊಳ್ಳಿ. ಈ ಥರ ಫ್ಲವರ್ ಕ್ಯಾಪ್ ಕವರ್ ಮಾಡಿದ್ದೀನಿ. ಕವರ್ ಮಾಡಿಬಿಟ್ಟು ಈಗ ಮತ್ತೆ ಇಲ್ಲಿ ಈ ಹೋಲಲ್ಲಿ ಆಚೆ ತನ್ನಿ ಸೂಜಿನ. ಈ ಥರ ಆಚೆ ತನ್ನಿ, ಮತ್ತು ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಅಷ್ಟೇ. ಹಿಂದ್ಗಡೆಗೆ ತಂದು ಲಾಕ್ ಮಾಡ್ಕೊಳ್ಳಿ. ಈ ಥರ 2 ಸರಿ ಸುಂದ್ಕೊಂಡು ನಾರ್ಮಲಾಗಿ ನಾವು ಬಟ್ಟೆಯಲ್ಲಿ ಹೆಂಗೆ ಲಾಕ್ ಮಾಡ್ತೀವಿ ಅದೇ ಥರ ಲಾಕ್ ಮಾಡ್ಕೊಳ್ಳಿ. ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಬರುತ್ತೆ. ಕುಚ್ಚೆಲ್ಲ ಹಾಕಿದ್ಮೇಲೆ ಡಿಸೈನ್ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಇಲ್ಲಿ ಮಣಿ ಸೇರಿಸ್ಕೊಂಡಿದ್ದೀನಿ ಮತ್ತು ಕುಚ್ಚು ಸೇರಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ದೊಡ್ಡ ಆರ್ಚ್ ಆಗಿರೋದ್ರಿಂದ ಕುಚ್ಚು ಸ್ವಲ್ಪ ದಪ್ಪ ಸೇರಿಸ್ಕೊಂಡಿದ್ದೀನಿ ನಾನು. ಆರ್ಚ್ ದೊಡ್ಡದಿರುವಾಗ ಕುಚ್ಚು ಚಿಕ್ಕದು ಹಾಕಿದರೆ ಚೆನ್ನಾಗಿ ಕಾಣಲ್ಲ ಅಂತ 137 ಇದೆ. ಇದರಲ್ಲಿ ಗೋಲ್ಡನ್ ಕಲರ್ ಹಾಕ್ಕೊಂಡಿದ್ದೀನಿ, ಜರಿ ಕಲರು. ಬ್ರೈಡಲ್ ಸೀರೆಗಳಿಗೆ, ದೊಡ್ಡ ಸೀರೆಗಳಿಗೆ ಈ ದೊಡ್ಡ ಆರ್ಚ್ ಇದು ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಜರಿ ತುಂಬ ಇರುತ್ತಲ್ವ, ಆವಾಗ ಆರ್ಚ್ ದೊಡ್ಡದಿದ್ದಷ್ಟು ಚೆನ್ನಾಗಿ ಕಾಣುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಡಿಸೈನ್ನೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.